ಹುಡುಗಾಟ. ನಾನು ಹೇಳಬೇಕಾಗಿರೋ ವಿಷಯನೇ ಬೇರೆ, ಅರ್ಥ ಮಾಡ್ಕೊಳ್ಳಿ. ಆಯ್ತು ಹೇಳಿ ಅತ್ತೆ, ಆದರೆ ನೀವು ನಮ್ಮ ಮಾತಿಗೆ ಒಪ್ಕೊಳ್ಳೇಬೇಕು. ನಿಮಗೆ ಬೇರೆ ಚಾಯ್ಸ್ ಇಲ್ಲ. ಆ ಚಾಯ್ಸ್ ನನಗಿಂತ ಹೆಚ್ಚಾಗಿ ನಮ್ಮಿಬ್ಬರು ಮಧ್ಯೆ ಇರೋರಿಗೆ ತೊಂದರೆ ಆಗಬಾರ್ದು. ನಿಮ್ಮಿಬ್ಬರ ಮಧ್ಯೆ ಯಾರಿರ್ತಾರೆ? ಯಾರಿರೋದಕ್ಕೂ ನಾವು ಬಿಡಲ್ಲ. ಅರ್ಪಿತಾ, ಅರ್ಪಿತಾ ಅವರು ನಿಮ್ಮಿಬ್ಬರ ಮಧ್ಯೆ ಇದ್ದಾರೆ ಅಷ್ಟೇ. ಅವ್ರು ಏನಾದರೂ ಹಾಗೆ ಮಾಡಿದ್ರೆ ನಾನೇನಿಲ್ಲ, ನಾನು ಯಾರು ಅಂತ ತೋರಿಸ್ತೀನಿ. ಹೌದು ಅತ್ತೆ, ನೀವಿಬ್ಬರ ಮಧ್ಯೆ ಆ ದೇವರು ಬರೋಕ್ಕಾಗಲ್ಲ. ಅಂತಿದ್ರಲ್ಲಿ ಅವಳೇನು ಮಾಡ್ತಾಳೆ? ಉರ್ಗುದ್ರೆ ಹಾರೋಗ್ತಾಳಷ್ಟೇ. ಇಲ್ಲ, ನೀವಿಬ್ರು ಅನ್ಕೊಂಡಿರೋಷ್ಟು ಸುಲಭವಾಗಿಲ್ಲ ಈ ವಿಷಯ. ಖಂಡಿತ ಮಾವನ ಮನಸ್ಸಲ್ಲಿ ಅದು ಯಾವುದೂ ಇಲ್ಲ ಅತ್ತೆ, ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ಅತ್ತೆ, ಮಾವ ಯಾವತ್ತೂ ಅವಳನ್ನ ಆ ದೃಷ್ಟಿಲಿ ನೋಡೇ ಇಲ್ಲ. ನಿಮ್ಗಳಿಗೆ ಆ ಅನುಭವ ಕಡಿಮೆ. ಸೂರ್ಯವ್ರ ಆ ದೃಷ್ಟಿಲಿ ನೋಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಯಾಕೆ ಅವ್ರ ಮೇಲೆ ಅನುಮಾನ ಪಡಲಿ? ಆದರೆ ಈ ಅರ್ಪಿತ ಮನೇಲಿ ಇರೋ ತನಕ ಎಲ್ಲ ಕೆಡಕೆ ಆಗುತ್ತೆ. ಕೆಡಕ್ ಮಾಡ್ಬೇಕಂತ ಅವಳು ಇಲ್ಲಿ ಉಳ್ಕೊಂಡಿದ್ದಾಳೆ. ಇನ್ನು ಅವಳು ಇಲ್ಲಿದ್ರೆ ನಾವಿಬ್ರು ಒಂದಾಗ್ತೀವ? ಒಂದಾಗೋದಕ್ಕೆ ಬಿಡ್ತಾಳ ಅವಳು? ನೀವಿಬ್ರು ಒಂದಾಗಿರೋದಕ್ಕೆ ಯಾರು ಬಿಡಲ್ವೋ ಅವ್ರಿಗೆ ಈ ಮನೇಲಿ ಜಾಗ ಇಲ್ಲ. ನಾವಿಬ್ರು ಸೇರ್ಕೊಂಡು ಅವ್ರನ್ನ ಮನೆಯಿಂದ ಹೊರಗಾಕ್ತೀವಿ. ಹೌದು ಅತ್ತೆ, ಇವಾಗೇನು ಅರ್ಪಿತಾ ಇಲ್ಲಿರೋದಕ್ಕೆ ನೀವು ಮಾವನ ಜೊತೆ ಒಂದಾಗೋದಕ್ಕೆ ಒಪ್ಕೋತಾ ಇಲ್ಲ. ಅದೇ ತಾನೇ ನಿಮ್ಮ ಕಂಡೀಷನು? ಕಂಡೀಷನ್ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವಳು ಈ ಮನೇಲಿ ಇರೋ ತನಕ ನಾವಿಬ್ರು ಒಂದಾಗಿರೋದು ಕಷ್ಟ. ಬಿಡಿ ಅತ್ತೆ ಆ ಯೋಚನೆ. ನೀವು ನಿರ್ಧಾರ ಮಾಡಿ, ಇಲ್ಲೇ ಇರ್ತೀನಿ, ಮಾವನ ಜೊತೆನೇ ಇರ್ತೀನಿ ಅಂತ. ಅಷ್ಟು ಸಾಕು ನಮಗೆ. ಅದಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಲ್ವಾ ನಿರುಷಾ? ಹೌದು. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಡಿ ಹೋಗೋಣ. ಅತ್ತೆಗೆ ಹಾಗನ್ಸಿದೆ ಅಂದಮೇಲೆ ಅದ್ರಲ್ಲಿ ಏನೋ ಇದ್ದೇ ಇದೆ. ಇಲ್ಲಾಂದರೆ ಅತ್ತೆ ಸುಮ್ಮನೆ ಯಾರ ಮೇಲೂ ಆಪಾದನೆ ಹಾಕಲ್ಲ. ಹೌದು, ನಾನೇನು ಅತ್ತೆ ಬಗ್ಗೆ ಅನುಮಾನ ಪಡ್ತಿಲ್ಲ. ಅದರಲ್ಲೂ ಅರ್ಪಿತಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅತ್ತೆ ಖಂಡಿತ ಹಾಗನ್ಸಿರುತ್ತೆ. ಅಂತ ಕಿರಾತಕಿನೇ ಅವಳು. ಸುಮ್ಮನೆ ಯಾಕಂತ ಟೈಟಲ್ ಎಲ್ಲ ಕೊಡ್ತೀಯಾ? ಅವಳೊಂದು ಕೆಟ್ಟ ಹುಳ ಅಂತ ಹೇಳು. ಕಿರಾತಕಿ ಅಂತ ಕಿರಾತಕಿ. ಅವಳ ಮನೆಯಿಂದ ಹೊರಗೆ ಹಾಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಒಂದು ಕೆಲಸ ಮಾಡೋಣ, ಮಾವನ ಹತ್ರ ಈ ವಿಷಯ ಹೇಳೋಣ, ಅವರೇ ನಿರ್ಧಾರ ತಗೊಳ್ಳಿ. ಮಾವ ನಿರ್ಧಾರ ತಗೊಳ್ಳೋದು ಅಷ್ಟೇ ಅಲ್ಲ, ಮನೆಗೆ ಒಳ್ಳೇದಾಗೋ ರೀತಿ ನಿರ್ಧಾರ ತಗೋಬೇಕು. ಮುಖ್ಯವಾಗಿ ಅರ್ಪಿತಾನ ಮನೆಯಿಂದ ಹೊರಗೆ ಹಾಕಬೇಕು. ನಮ್ಮ ಪ್ರಯತ್ನ ನಾವು ಮಾಡೋಣ ಬಿಡು. ನಮ್ಮ ಪ್ರಯತ್ನ ಅಲ್ಲ, ಮಾವನ್ನ ನಾವು ಒಪ್ಪಿಸ್ಲೇಬೇಕು. ಗಾಯತ್ರಿ ಅಜ್ಜಿನ ಮಾವನ್ನ ಒಟ್ಟಿಗೆ ಕೂರಿಸಿ ಈ ವಿಷಯನ ಹೇಳಬೇಕು. ಆದರೆ ಗಾಯತ್ರಿ ಅಜ್ಜಿ ಬಗ್ಗೆ ಒಂದು ವಿಷಯ ಹುಷಾರಾಗಿರಬೇಕು. ಯಾಕಂದರೆ ಅವರು ಅರ್ಪಿತಾ ಪರವಾಗಿ ಮಾತಾಡ್ಬಿಡ್ತಾರೆ. ಆಯಿತು, ಗಾಯತ್ರಿ ಅಜ್ಜಿ ಎದುರುಗಡೆನೇ ನ್ಯಾಯ ಪಂಚಾಯಿತಿ ಮಾಡೋಣ. ಆದರೆ ನಾವು ಮಾತಾಡೋ ಟೈಮಲ್ಲಿ ಅರ್ಪಿತಾ ಅವ್ರು ಅಲ್ಲಿರಬಾರ್ದು. ಇಲ್ಲ ಅಂದರೆ ಏನಾದರೂ ಒಂದು ನಾಟಕ ಮಾಡಿಬಿಟ್ಟು ನಮ್ಮ ಪ್ಲ್ಯಾನನ್ನು ಉಲ್ಟಾ ಮಾಡಿಬಿಡ್ತಾರೆ ಅಷ್ಟೇ. ಆಯಿತು, ಅವಳ ಮನೇಲಿ ಇಲ್ಲದೆ ಇರುವಾಗನೇ ಮಾತಾಡೋಣ. ಅಕಸ್ಮಾತ್ ಅವಳ ಮನೇಲಿ ಇದ್ರೂ ಅವಳನ್ನ ಹೊರಗಡೆ ಕಳಿಸ್ಬಿಟ್ಟು ಮಾತಾಡೋಣ. ಬೇಡ ನೀನು ಅವಳನ್ನ ಹೊರಗೆ ಕಳಿಸಿದ್ರೆ ಅವಳು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಅವಳಿಗೆ ಡೌಟ್ ಬರುತ್ತೆ. ಒಂದು ಕೆಲಸ ಮಾಡೋಣ, ಅವಳು ಬೆಳಗ್ಗೆ ಎದ್ದಿದ ತಕ್ಷಣ ತರಕಾರಿ ತರಕ್ಕೆ ಅಂತ ಆಚೆ ಹೋಗ್ತಾಳೆ. ಆವಾಗ ಗಾಯತ್ರಿ ಅಜ್ಜಿನೂ ಮಾವನ್ನು ಒಟ್ಟಿಗೆ ಕೂರಿಸ್ಕೊಂಡು ಮಾತಾಡೋಣ. ಮಾವ ಖಂಡಿತ ಅವಳನ್ನ ಆ ಮನೆಯಿಂದ ಹೊರಗಾಕ್ತಾಳೆ. ಏನಂತ್ಯಾ? ಸೂಪರ್ ಐಡಿಯಾ. ಸ್ವಾತಿ, ಹೇಳಿ ಅರ್ಪಿತಾ ಆಂಟಿ. ನಾನು ತರಕಾರಿ ತರೋದಕ್ಕೆ ಆಚೆ ಹೋಗ್ತಿದ್ದೀನಿ. ನಾನು ತರೋ ತರಕಾರಿನಲ್ಲೇ ಅಡುಗೆ ಮಾಡಬೇಕು. ಹಾಂ ಆಯಿತು ಅರ್ಪಿತಾ ಆಂಟಿ, ನೀವು ಹೇಳ್ದಾಗೆ ಮಾಡ್ತೀವಿ. ಅದೇನು ಮಾಡ್ತಿರುವೇನು? ಮಾವ ಮನೆಯಲ್ಲಿ ಈ ಥರ ಮೇಲಿಂದ ಮೇಲೆ ಜಗಳ ಒಡಕು ಆಗ್ತಿದೆ ಅಂತಂದರೆ ಅದನ್ನು ಬಿಟ್ಟಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ.
ಪ್ಲೀಸ್ ಇದಕ್ಕೊಂದು ನೀವೇ ಇತ್ಯರ್ಥ ಮಾಡಬೇಕು. ನಾನು ಅದೇ ಯೋಚನೆಯಲ್ಲ ಇದ್ದೀನಿ. ಮಾವ, ನಾವಿಬ್ರು ಅದೇ ವಿಚಾರನ ಮಾತಾಡೋಕೆ ಅಂತ ಬಂದಿರೋದು. ಅಲ್ಲಿ ನೋಡಿದ್ರೆ ಬೇರೆ ಬೇರೆ ಅಡುಗೆ ಮಾಡ್ತೀವಿ, ಇಲ್ಲಿ ನೋಡಿದ್ರೆ ಒಟ್ಟಿಗೆ ಇದ್ದೀವಿ. ಯಾರು ಮಾವ ಹೇಳಿದ್ ನಾವು ಬೇರೆ ಬೇರೆ ಅಡುಗೆ ಮಾಡ್ತೀವಂತ? ಅದು ಬರೀ ಆದಿ ಮತ್ತೆ ಆರ್ಯನ್ ದೃಷ್ಟಿಲಿ ಮಾತ್ರ. ನಮ್ಮಿಬ್ರ ಮಧ್ಯೆ ಯಾವ ವೈಮನಸ್ಯನೂ ಇಲ್ಲ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ಎಲ್ಲ ಕಡೆ ಓರ್ಗಿತ್ತಿಯರು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತಿರ್ತಾರೆ. ನೀವಿಬ್ರು ಇಲ್ಲಿ ಒಂದಾಗಿದ್ದೀರಿ. ಒಂದಾಗಿರ್ಬೇಕಾದ್ರು ಅಣ್ಣ ತಮ್ಮ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಅವ್ರು ಹಾಗೆ ಕಿತ್ತಾಡ್ಕೋತಾ ಇದ್ದಾರೆ ಅಂದರೆ ಅದ್ರ ಹಿಂದೆ ಏನು ಕಾರಣ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಮಾವ. ಹೌದು ಮಾವ, ಆ ಸಮಸ್ಯೆಗೆ ಪರಿಹಾರ ಸಿಗ್ಬೇಕಂದ್ರೆ ಅದರ ಮೂಲಕ್ಕೆ ಹೋದರೆ ಮಾತ್ರ ಸಿಗೋದು. ಅವರಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನು ಹುಟ್ಟಾಕ್ದವ್ರು ಯಾರು? ಅದು ಮೊದಲಿಂದನೂ ಇದ್ದಿದ್ದೆ. ಇರ್ಬೋದು, ಆದರೆ ನಾವು ಬೇರೆ ಬೇರೆ ಅಡುಗೆ ಮಾಡೋ ಮಟ್ಟಕ್ಕೆ ತಂದಿದ್ದು ಯಾರು? ಅರ್ಪಿತಾ ಅವರು. ಅರ್ಪಿತಾ ಅವಳೇನು ಮಾಡಿದ್ಲು? ನನ್ನ ಪಾಡಿಗೆ ತಾನು ಇದ್ದಾಳಲ್ಲ ಈ ಮನೆಯಲ್ಲಿ. ನಿಮ್ಗೆ ಹಾಗೆ ಅನ್ಸುತ್ತೆ ಮಾವ, ಆದರೆ ಅವ್ರು ಮಾಡ್ತಿರೋದು ಏನು ಎತ್ತ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಹೌದು ಮಾವ, ಅವತ್ತು ಆದಿ ಫ್ರೆಂಡ್ಸ್ ಕೇರ ಮಾಡುವಾಗ ಕೂಗಾಡಿದ್ದು ಗಲಾಟೆ ಮಾಡಿದ್ದು ನಿಜ. ಆ ವಿಷಯನ ಆರ್ಯಂಗೆ ಹೇಳಿ ಅವ್ನು ಬಂದು ಇಲ್ಲಿ ಗಲಾಟೆ ಮಾಡೋವಾಗ ಮಾಡಿದ್ದು ಅರ್ಪಿತಾ. ಅಷ್ಟೇ ಅಲ್ಲ ಮಾವ, ಅರ್ಪಿತಾ ಅವರು ಒಂದೊಂದು ಕೆಲಸನೂ ಈ ಮನೆ ಮುರಿಲಿ ಅಂತಾನೆ ಮಾಡ್ತಾ ಇರೋದು. ಮಾವ, ಇದು ಇವತ್ತು ನೆನೆದಲ್ಲ, ಆಗಿಂದ ನಡೀತಾನೆ ಇದೆ. ಆ್ಯಕ್ಚುಲಿ ಅರ್ಪಿತಾ ಈ ಮನೆಗೆ ಬಂದಿದ್ದಕ್ಕೆ ಆರತಿ ಅತ್ತೆ ಈ ಮನೆ ಬಿಟ್ಟು ಹೋಗಿದ್ದು. ಯಾಕೋ ನೀವು ಇದನ್ನೆಲ್ಲ ನೋಡ್ತಾ ಮೂಕರಾಗ್ಬಿಟ್ಟಿದ್ದೀರಿ ಅಷ್ಟೇ. ಅರ್ಪಿತಾನ ಬಹಳ ನಂಬಿದ್ರಿ ನೀವು. ಅವ್ರು ಈ ಮನೆಗೆ ಬಂದು ಸೇರ್ಕೊಳ್ಳೋದಕ್ಕೆ ಏನೇನು ನಾಟಕ ಆಡಿದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಮಾವ. ಅವತ್ತು ದಾರಿಲಿ ಹೋದಾಗ ಯಾರೋ ಹೊಡೆದ್ರಲ್ಲ, ಈ ಮನೆಗೆ ಸೇರ್ಕೊಳ್ಳೋದಕ್ಕೆ ಅವ್ರು ಮಾಡಿದ ಪ್ರೀ ಪ್ಲಾನ್. ಮಾವ, ಅರ್ಪಿತಾ ಅವ್ರಿಗೆ ಏನು ಬೇಕೋ ಹೇಗೆ ಬೇಕೋ ಹಾಗೆ ನಡೀತಿದೆ ಈ ಮನೇಲಿ. ದಯವಿಟ್ಟು ನೀವು ಮೂಕರಾಗಬೇಡಿ. ನೀವು ಸುಮ್ಮನೆ ಇದ್ದಷ್ಟು ಪರಿಸ್ಥಿತಿ ಹದಗೆಡುತ್ತೆ. ಆದಿದು ತಪ್ಪಿದೆ ನಿಜ. ನಾನು ಅವ್ರ ಪರವಾಗಿ ಮಾತಾಡ್ತಿಲ್ಲ. ಅವ್ರು ಒಂದು ಮಗು ಇದ್ದಾಗೆ. ಅವ್ರಿಗೆ ಹೇಳಿದ್ರೆ ತಿದ್ಕೋತಾರೆ, ತಿಳ್ಕೊತಾರೆ. ಆದರೆ ಅರ್ಪಿತಾ ಹಾಗಲ್ಲ. ಅವಳು ತುಂಬ ಡೇಂಜರಸ್ ಮಾವ. ನನ್ನ ಹಿಂದೆ ಇಷ್ಟೆಲ್ಲ ನಡೀತಿದೆ ಅಂದರೆ ನಾನು ಸುಮ್ಮನೆ ಇರಲ್ಲ. ಎಷ್ಟೋ ಸರ್ತಿ ಅರ್ಪಿತಾ ಈ ಮನೆಯಲ್ಲಿರೋದು ಬೇಡ ಅಂದರು, ಅಮ್ಮ ತಡೀತಿದ್ರು. ಇನ್ನು ಮುಂದೆ ಅಮ್ಮನ ಮಾತು ಕೇಳಲ್ಲ ನಾನು. ಈ ಮನೆಗೆ ಕೆಡಕು ಮಾಡೋ ಯಾರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಅರ್ಪಿತಾ, ಅರ್ಪಿತಾ, ಬಿಡಲ್ಲ. ನಾನು ಅವನ್ ಸುಮ್ಮನೆ ಬಿಡೋದಿಲ್ಲ. ಇದು ಮೋಸ ಅಲ್ಲ ಶಶಾಂಕ್, ದೊಡ್ಡ ಅನ್ಯಾಯ. ನಿನ್ಗಿಷ್ಟು ಮೋಸ ಮಾಡಿದಾನೆ ಅಂದ್ರೆ ನನ್ನ ಹೊಟ್ಟೆ ಉರಿಯುತ್ತೆ. ಇರು, ಒಂದ್ ನಿಮಿಷ ಇರು, ನಾನು ನಿನ್ಗೆ ಫೋನ್ ಮಾಡ್ತೀನಿ. ಅರ್ಪಿತಾ, ನಾ ಹೇಳಿಲ್ವಾ ನಿನ್ಗೆ, ಸಮಥಿಂಗ್ ಇಸ್ ರಾಂಗ್. ಶಶಾಂಕು ದುಬೈಯಿಂದ ಹೊರಟಿದ್ದಾನೆ. ಹೊರಟು ಏರ್ಪೋರ್ಟ್ಗೆ ಬಂದಿದ್ದಾನೆ. ಏರ್ಪೋರ್ಟ್ಗೆ ಬಂದ ಮೇಲೆ ಏನೋ ನಡೆದಿದೆ. ಹಾ ಹೌದು. ಅಯ್ಯೋ ಹೌದಾ? ಮತ್ತೆ ಮದ್ವೆಗೆ ಯಾಕೆ ಬರ್ಲಿಲ್ವಂತೆ? ಯಾರೋ ಅವನ್ನ ಟೆರರಿಸ್ಟ್ ಅಂತ ಗಮನಿಸಿ ಕಂಪ್ಲೇಂಟ್ ಮಾಡಿದಾರಂತೆ. ಅಯ್ಯೋ, ಆಮೇಲೆ ಎನ್ಕ್ವೈರಿ ಅಂತ ಒಂದ್ ದಿವಸ ಇಟ್ಕೊಂಡಿದ್ರಂತೆ. ಅವ್ರಿಗೆ ಪರಿಹಾರ ಆಗ್ಲಿಲ್ಲ, ಅದಕ್ಕೆ ಇಂಡಿಯಾಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ರಂತೆ. ಅಯ್ಯೋ, ಎಂತ ಅವಮಾನ ಅಲ್ವಾ ಭೈರವಿ ಅವ್ರೆ? ಅವನಿಗೆ ಇಲ್ಲಿ ಅವ್ರ ಬಗ್ಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಇನ್ನು ಮೇಲೆ ಯಾವತ್ತೂ ಇಂಡಿಯಾಗೆ ಬರೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಪಾಪ, ಮಗನ್ ಮದ್ವೆ ಅಂತ ಎಷ್ಟು ಆಸೆಯಿಂದ ಬಂದಿದ್ರು. ಯಾರಂತೆ ಕಂಪ್ಲೇಂಟ್ ಮಾಡಿದ್ದು? ಕಂಪ್ಲೇಂಟ್ ಮಾಡಿದವರು ಅವನ್ ಜೊತೆಲಿ ಬಂದ್ರಲ್ಲ, ಅದ್ರಲ್ಲಿ ಯಾರೋ ಹೋಗ್ತಾರೆ. ಆದ್ರೆ ನನ್ಗ ಅನುಮಾನ, ಅದ್ ಮಾಡಿಸ್ದವರು ಈ ಅಣ್ಣ ತಂಗಿ ಇದಾರಲ್ಲ, ಅದ್ರಲ್ಲಿ ಯಾರೋ ಒಬ್ರಿರ್ಬೇಕು. ಯಾರು ಇದಾರಲ್ಲ ಅಣ್ಣ ತಂಗಿ ಜೋಡಿ, ಶಿವರಾಜ್ ಕುಮಾರ್, ರಾಧಿಕಾ. ಇನ್ಯಾರೇ ರಂಜಿತು, ನಿರೋಷ. ಗ್ಯಾರಂಟಿನಾ? ಸಾಕ್ಷಿ ಸಮೇತ ಹಿಡ್ದಾಕ್ತೀನಿ. ದಿಸ್ ಇಸ್ ಭೈರವಿ. ಹಿಡಿದು ಅವ್ರಿಗೆ ಎಂತ ಶಿಕ್ಷೆ ಕೊಡ್ತೀನಿ ಅಂತ ನೋಡ್ತಾ ಇರು. ಅದ್ ಸರಿ, ನೀನ್ ಯಾಕೆ ಫೋನ್ ಮಾಡ್ದೆ ಅಂತ ವಿಷಯ ಗೊತ್ತಾಗ್ಲೇ ಇಲ್ವಲ್ಲ ನನಗೆ? ಅಯ್ಯೋ ಭೈರವಿ ಅಮ್ಮ, ನಿಮ್ ಮಾತಿನ ಬರ್ದಲ್ಲಿ ನಾನು ಫೋನ್ ಮಾಡಿರೋ ವಿಚಾರನೆ ಮರ್ತ್ಬಿಟ್ಟೆ. ಇಲ್ಲಿ ಮನೆಯಲ್ಲಿ ಏನೇನೋ ನಡೀತಿದೆ. ಅದರಲ್ಲೇನು ವಿಶೇಷ? ಹೀರೋಯಿನ್ ಇದ್ದಾಳಲ್ಲ ಮನೇಲಿ, ಏನೇನೋ ನಡೀತಾ ಇರುತ್ತೆ. ಆರತಿ ಮನೆಯಿಂದ ಹೋಗ್ಲಿ, ಎಲ್ಲ ಸರಿ ಹೋಗ್ಲಿ. ಅಯ್ಯೋ, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಆರ್ತಿ ಮನೆ ಬಿಟ್ಟು ಹೋಗೋ ಲಕ್ಷಣನೇ ಕಾಣಿಸ್ತಿಲ್ಲ.
ಎಲ್ಲರೂ ಒಂದೇ ಕಡೆ ಸೇರ್ಕೊಂಡಿದ್ದಾರೆ, ಇನ್ನು ಒಂದೇ ಒಂದು ಬಾಕಿ. ಏನು ಅದೇನು ಹೇಳೆ? ಆ ಎಲ್ಲರೂ ಫೋಟೋಗೆ ಫೋಸ್ ಕೊಡೋದು. ಅದಕ್ಕೆ ನಾನ್ ಬಿಡ್ಬೇಕಲ್ವಾ? ದಿಸ್ ಇಸ್ ಭೈರವಿ, ಘಾಟಿ ಗರ್ಲ್. ಶುಭಮ್ ಆಗೋದಕ್ಕೆ ನಾನು ಯಾವುದು ಬಿಟ್ಟಿಲ್ಲ, ಬಿಡಲ್ಲ. ನೀವು ಹಾಗೆ ಅನ್ಕೊಂಡಿದ್ದೀರಾ? ಆರ್ತಿ ಈ ಮನೆಯಲ್ಲಿ ಸೆಟ್ಲ್ ಆಗೋದಕ್ಕೆ ಬಂದಿಲ್ಲದೆ ಇರಬಹುದು, ಆದ್ರೆ ನನ್ನ ಮನೆಯಿಂದ ಆಚೆ ಹಾಕ್ತಾಳೆ. ಇಂಪಾಸಿಬಲ್ ಅರ್ಪಿತಾ. ಸಾಲದಕ್ಕೆ ಈ ಸೂರ್ಯ ಬೇರೆ. ಗಾಯತ್ರಿ ಅಮ್ಮ ನನ್ನ ಈ ಮನೆ ಕರ್ಕೊಂಡ್ ಬಂದಿದ್ರೆ ಸೂರ್ಯಂಗೆ ಇಷ್ಟ ಇಲ್ಲ, ಜೊತೆ ಹಿತ್ತಾಳೆ ಕಿವಿ. ಯಾರು ಏನೇ ಹೇಳಿದ್ರು ನಂಬಿಡ್ತಾರೆ. ಗಂಡ ಹೆಂಡತಿ ಇಬ್ರು ಸೇರಿ ನನ್ನನ್ನು ಮನೆಯಿಂದ ಆಚೆ ಹಾಕೋದು ಗ್ಯಾರಂಟಿ. ಓ, ಇಷ್ಟೆಲ್ಲ ನಡೀತಿದ್ಯಾ? ಮುಂದೆ ನಿನ್ ಪಯಣ? ಅಯ್ಯೋ, ಮುಂದೆ ಅಂತ ನೀವು ನನ್ನ ಕೇಳಿದ್ರೆ? ನೋಡಿ ಭೈರವಿ ಅಮ್ಮ, ನೀವು ಅದೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾನಂತೂ ಈ ಮನೆಯಲ್ಲೇ ಇರಬೇಕು. ಹಾಗೆ ಈ ಮನೆಯಲ್ಲಿ ಯಾರು ನನ್ನ ತಂಟೆಗೆ ಬರಬಾರ್ದು. ಹಾಗೆ ಮಾಡ್ಬೇಕು ನೀವು. ಅವಾಗ ಒಪ್ಕೋತೀನಿ ನೀವು ತುಂಬಾ ಗ್ರೇಟು ಅಂತ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ನೀನಲ್ಲಿ ಪರ್ಮನೆಂಟ್ ಆಗಿರೋದಕ್ಕೆ ಈ ಪ್ಲಾನ್. ಹೋಗು, ನಿಶ್ಚಿಂತೆಯಾಗಿರೋ. ಇವತ್ ರಾತ್ರಿ ನಡೆಯೋ ಘಟನೆ ನಿನ್ ಲಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಓಕೆ ಭೈರವಿ ಅವರೇ, ಹಾಗೆ ಆಗ್ಲಿ. ಸೂರ್ಯ, ಅರ್ಪಿತಾ, ಆರತಿ. ಯಾರು? ಯಾರದು? ಯಾರು? ಯಾರು ಒಳಗೆ? ಯಾರು ನೀನು? ಯಾರು ನೀನು? ಯಾರು ನೀನು? ಅರ್ಪಿತಾ, ಅರ್ಪಿತಾ, ಯಾರು? ಯಾರು? ಏನಾಯ್ತು? ಸೂರ್ಯವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ. ಏನು ನಿಧಾನ. ಮಾವ ಏನಾಯ್ತು? ಓ ಮಾವ, ಇದೇನಿದು? ಯಾರು ಅಟ್ಯಾಕ್ ಮಾಡಿದ್ದಾರೆ? ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ. ಬೇಕಾ? ಮಾಡ್ತೀನಿ. ಅಲ್ಲ ಮಾವ, ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ ಅವರಾ? ಗೊತ್ತಿಲ್ಲ, ಮುಖಕ್ಕೆ ಟೋಪಿ ಹಾಕೊಂಡಿದ್ರು ಯಾರು ಅಂತ. ಇಬ್ಬರೇ ಕನೆಕ್ಟ್ ಆಗ್ತಿಲ್ಲ ಮಾವ. ಒಂದು ಕೆಲಸ ಮಾಡಿ, ಕಾರ್ ತೆಗೀರಿ. ಹೇಳು ಅರ್ಪಿತಾ. ಅಲ್ಲ ಹೇಳು, ಇದನ್ನು. ಅದೇ ಯಾರೋ ಅಟ್ಯಾಕ್ ಮಾಡಿಬಿಡ್ತಾರೆ ಕಣೋ. ಸೂರ್ಯವ್ರಿಗೆ ಏನಾಯ್ತು? ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋದಾಗಿರಲಿ, ಇಷ್ಟೊತ್ತಲ್ಲಿ, ಅದು ಅರ್ಧ ರಾತ್ರಿಲಿ ಇವ್ರ ರೂಮಲ್ಲಿ ಇವಳಿಗೇನು ಕೆಲಸ? ಎರಡು ದಿನಕ್ಕೆ ಒಂದ್ಸಲ ಬ್ಯಾಂಡೇಜ್ ಚೇಂಜ್ ಮಾಡ್ಬೋದು. ಸರಿ. ಹೆದರ್ಕೊಳ್ಳೋಂಥದ್ದು ಏನಾಗಿಲ್ಲ, ತುಂಬ ಬ್ಲೀಡ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಇವ್ರು ತುಂಬ ಶಾಕ್ ಆಗಿದೆ. ಯಾರು ಏನು ಬಂದ್ ಮಾಡ್ತಾರೋ ಅನ್ನೋ ಶಾಕ್ಗೆ ಹೈ BP ಆಗಿದೆ. ಮೋಸ್ಟ್ಲಿ ಅನೆಮಿಕ್ ಆಗಿರ್ಬೋದು. ನಾನು ವಿಟಮಿನ್ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಮಾಡಿಕೊಡ್ತೀನಿ. ಓಕೆ. 1 ವಾರ ಕೊಟ್ಟರೆ ಸರಿ ಹೋಗುತ್ತೆ. ಓಕೆ ಡಾಕ್ಟರ್, ಬನ್ನಿ ಡ್ರಾಪ್ ಮಾಡ್ತೀನಿ. ಡ್ಯಾಡ್ ನಿಮಗೆ ಅವತ್ತೇ ಹೇಳಿದೆ, ಇದು ಸಣ್ಣದಲ್ಲ, ಬಿಡೋದಕ್ಕಾಗಲ್ಲ, ಇನ್ವೆಸ್ಟಿಗೇಟ್ ಮಾಡಲೇಬೇಕು ಅಂತ. ನೀವು ಅದನ್ನು ಲೈಟಾಗಿ ತಗೊಂಡ್ರಿ. ಈಗ ಆಗ್ತಾ ಇರೋದು ನೋಡಿದ್ರೆ
ಅನ್ಕೊಂಡಿದ್ದಕ್ಕಿಂತ ಸೀರಿಯಸ್ ಅಂತ ಅನಿಸ್ತಾ ಇದೆ. ಒಂದ್ಸಲ ಹಲ್ಲೆ ಮಾಡಕ್ಕೆ ಬಂದವರು ಮತ್ತೆ ಅಟ್ಯಾಕ್ ಮಾಡಕ್ಕೆ ಬಂದೇ ಬರ್ತಾರೆ. ಇವತ್ತು ನೋಡಿ ಮನೆಗೆ ನುಗ್ಗಿದ್ದಾರೆ. ಮುಂದೊಂದು ದಿನ ಏನಾಗುತ್ತೋ. ಡೇಂಜರಸ್ ಡ್ಯಾಡ್. ಪ್ಲೀಸ್ ನನ್ನ ಮಾತನ್ನು ಕೇಳಿ. ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡಿ, ನಾನು ಈ ಕೇಸ್ನ ಪರ್ಸನಲ್ ತಗೊಳ್ತೀನಿ. ಇನ್ವೆಸ್ಟಿಗೇಷನ್ ಮಾಡೋದಾಗಿರಲಿ. ಈಗ ನೋಡು, ನಡೆದಿರೋ ಘಟನೆಯಿಂದ ಅರ್ಪಿತಾನು ನಮ್ಮನೇಲೇ ಇರೋ ಹಾಗಾಗ್ಬಿಟ್ಲು. ಇಲ್ಲ ಅಜ್ಜಿ, ಡ್ಯಾಡ್ ಅದಕ್ಕೆ ಒಪ್ಪಲ್ಲ. ಅವರು ಅರ್ಪಿತಾ ಆಂಟಿನ ಮನೆಯಿಂದ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆಗಿದ್ದಾಗಿದೆ. ಅವಳು ಮೊದಲು ಹುಷಾರಾಗಲಿ, ಆಮೇಲೆ ಅವಳು ಮನೇಲಿ ನಿಂತಿರೋದು ಬೇಡ. ಡ್ಯಾಡ್ ಏನು ಮಾತಾಡ್ತಾ ಇದ್ದೀರಾ? ಅವತ್ತು ಯಾರೋ ಚಾಕು ಹಾಕಕ್ಕೆ ಬಂದಾಗ ಅಮ್ಮ ಅಡ್ಡ ಬಂದರು, ನಿಮ್ಮ ಪ್ರಾಣ ಉಳಿತು, ಅದು ಗ್ರೇಟ್ ಅನ್ನಿಸ್ಕೊಳ್ತು. ಇವತ್ತು ಅರ್ಪಿತಾ ಆಂಟಿ ಅದನ್ನೇ ಮಾಡಿದ್ದಾರೆ, ಅದು ಗ್ರೇಟ್ ಅಲ್ವಾ? ಹೌದು ಸೂರ್ಯ, ಆರ್ಯ ಹೇಳೋದು ಸರಿಯಾಗೇ ಇದೆ. ಆರ್ತಿ ನಿನ್ ಕಟ್ಕೊಂಡು ಹೆಂಡ್ತಿ, ಅವಳು ನಿನ್ ಕಾಪಾಡಕ್ಕೆ ಬಂದಿದ್ರಲ್ಲಿ ಹೆಚ್ಚೇನೂ ಇಲ್ವಲ್ಲ. ನಿಮಗೆ ಗೊತ್ತಾಗಲ್ಲ ಡ್ಯಾಡ್. ತಾಯಿ ಇಲ್ಲದೆ ತಬ್ಲಿ ಥರ ಬೆಳೆದವರು ನಾವು. ತಾಯಿ ಇರೋ ಮಕ್ಕಳೇ ಬೆಳೀತಾ ಬೆಳೀತಾ ಪುಂಡು ಪೋಖ್ರಿಗಳಾಗ್ತಾರೆ. ಆದರೆ ನನಗೆ ಸಂಸ್ಕಾರ ತುಂಬಿ ಈ ಪೊಸಿಷನ್ಗೆ ಬರೋದಕ್ಕೆ ಕಾರಣ ಅರ್ಪಿತಾ ಆಂಟಿ. ಇದನ್ನ ನೀವು ಒಪ್ಕೊಳ್ಳಲ್ಲ. ಯಾಕಂದರೆ ನಿಮಗೆ ಪ್ರೀತಿ ಮಂಕ್ ಪಡ್ತಿದೆ. ಪ್ರೀತಿಗಿಂತ ಕರ್ತವ್ಯ ಮುಖ್ಯ, ಕರ್ತವ್ಯಕ್ಕಿಂತ ಸಂಸ್ಕಾರ ಮುಖ್ಯ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಳ್ತಿರೋ ಬಿಡ್ತಿರೋ, ಅರ್ಪಿತಾ ಆಂಟಿನ ಮನೆಯಿಂದ ಹೊರಗೆ ಹಾಕೋದಕ್ಕೆ ನಾನು ಬಿಡಲ್ಲ. ಹೌದು, ನಾನು ಆರ್ಯನ್ ಜೊತೆಗೆ ಇರ್ತೀನಿ. ಅರ್ಪಿತಾ ಈ ಮನೆಯಲ್ಲೇ ಇರಬೇಕು. ಯಾಕೆ ಈಗ ಹಠೆ ಮಾಡ್ತಾ ಇದ್ದೀರಿ? ಸುಮ್ಮನೆ ಮನೆಯಲ್ಲಿ ಅರಾಜಕತೆ. ಹಾಗಂದ ಮೇಲೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗಿರೋದು ಮನೆ ಯಜಮಾನ್ರು. ಯಾರ್ಯಾರಿಗೆ ಏನೇನು ಸ್ಥಾನ ಇದೆ, ಏನೇನು ಅಧಿಕಾರ ಇದೆ, ಏನು ಮಾಡಬೇಕು ಮಾಡಬಾರ್ದು ಅಂತ ತಿಳಿಸ್ಕೊಡಿ. ಅದನ್ನು ಬಿಟ್ಟು ಮನೆಗೆ ಬೇಕಾದವ್ರನ್ನ, ನಿಮ್ಮ ಹಿತಕ್ಕಿರೋರನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಅನ್ಯಾಯ ಅಲ್ವಾ ಡ್ಯಾಡ್? ಅರ್ಪಿತಾ ಆಂಟಿ ಒಂದು ವೇಳೆ ಮನೆಯಿಂದ ಹೊರಗೆ ಹೋಗೋದಾದರೆ ಮಗನಾಗಿ ನಾನು ಅವ್ರ ಹಿಂದೆ ಹೋಗ್ತೀನಿ. ಏನು ಮಾತಾಡ್ತಿದ್ಯಾರ್ಯ? ಎಸ್ ಡ್ಯಾಡ್, ಇದೇ ನನ್ನ ನಿರ್ಧಾರ. ಯಾರ್ಯಾರೋ ಮನೆಗೆ ಬಂದು ಯಾವುದೋ ಅಧಿಕಾರದಿಂದ ಮನೇಲಿ ಇರ್ತೀನಿ ಅನ್ನೋದಾದರೆ ಕರ್ತವ್ಯ ಅಂತ ನಾನು ಹೊರಟೋಗ್ತೀನಿ. ನೋಡು, ಮನೆ ಮಗ ಮನೆ ಬಿಟ್ಟು ಹೋಗೋ ಮಾತಾಡ್ತಾ ಇದ್ದಾನೆ. ನಿನ್ನ ನಿರ್ಧಾರನ ನೀನು ಇನ್ನೂ ಬದಲಾಯಿಸದೆ ಹೋದರೆ ಈ ಮನೆ ಮನೆಯಾಗಿ ಉಳಿಯಲ್ಲ. ಆಯಿತು, ಯಾರಿಗೆ ಹೇಗೆ ಬೇಕೋ ಹಾಗೆ ಹೇಳಿ. ಆದರೆ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ, ಎಲ್ಲರೂ ಒಟ್ಟಾಗಿ ಈ ಮನೆನ ಮನೆ ಥರ ಇಡಬೇಕು. ಅದು ಎಲ್ರಿಗೂ ಅನ್ವಯಿಸೋ ಜವಾಬ್ದಾರಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಉಳಿದಿದ್ದು ಅವ್ರವ್ರಿಗೆ ಬಿಟ್ಟಿತ್ತು. ಡ್ಯಾಡಿ ಹೇಳಿದ್ರಲ್ಲ, ಅರ್ಪಿತಾ ಆಂಟಿ ಮನೇಲೇ ಇರ್ತಾರೆ. ಅವ್ರನ್ನ ಮನೆಯಿಂದ ಹೊರಗೆ ಹೋಗಿ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ, ಆ ಧೈರ್ಯನೂ ಮಾಡಬಾರ್ದು. ನೋಡ್ದ್ಯಮ್ಮ, ಅಂತೂ ಇಂತೂ ಅರ್ಪಿತನ ಇಲ್ಲೇ ಉಳಿಸ್ಕೊಂಡ್ರು. ನಿನ್ನೂ ಇಲ್ಲೇ ಇರು ಅಂತಾರೆ, ಆ ಅರ್ಪಿತನೂ ಇಲ್ಲೇ ಇರು ಅಂತಾರೆ. ಎಂತ ಜನಮ್ಮ ಇವರು? ಅವ್ರು ಮಾತಾಡಿದ್ದು ನನಗೊಂಚೂರು ಇಷ್ಟ ಆಗಲಿಲ್ಲ. ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ಅವ್ರಿಗೇನಾಗಬೇಕಾಗಿದೆ ಹೇಳು? ಅವ್ರಿಗೆ ಹೇಗೆ ಬೇಕೋ ಅವ್ರು ಹಂಗೆ ನಡೆಯೋದು. ಅರ್ಪಿತಾ ಮನೆ ಎಲ್ಲ ನೋಡ್ಕೊತಿದ್ದಾಳೆ, ಗಾಯತ್ರಿ ಅಜ್ಜಿಗೆ ಸರಿಯಾಗಿ ಬಕೆಟ್ ಹಿಡಿತಾಳೆ. ನೀನು ಅದನ್ನೆಲ್ಲ ನೋಡಿ ಉರ್ಕೊಳ್ಳಿ ಅಂತಾನಮ್ಮ ನಿನ್ನ ಇಲ್ಲೇ ಇರು ಅಂತಿರೋದು. ಅರ್ಥ ಮಾಡ್ಕೋ. ಅರ್ಥ ಆಗ್ತಿದೆ. ನಮಗೆ ಯಾಕಮ್ಮ ಬೇಕು ಇದೆಲ್ಲ?
ಡಿವೋರ್ಸ್ ಅಪ್ಲೈ ಮಾಡಿದ್ಯಾ? ಹುಷಾರಾದ್ಮೇಲೆ ಸೈನ್ ಹಾಕ್ಬಿಡು. ಈ ಮನೆ ಸಂಬಂಧನೇ ಬೇಡ ನಮಗೆ, ಅದೇ ಬೆಟರು. ಇನ್ನು ನೋಡಿದ್ರೆ ತುಂಬ ತಲೆ ಕೆಡ್ಸ್ಕೊಂಡಿದ್ಯಾ ಅನ್ಸುತ್ತೆ. ಇನ್ನ ಆ ಸೂರ್ಯನ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಮ್ಮ ನಿನಗೆ? ಹಾಗೇನಿಲ್ಲ ಕಣೋ. ನನಗೆ ಗೊತ್ತಮ್ಮ, ಯಾವಾಗ ಸೂರ್ಯನ ರೂಮಲ್ಲಿ ಅರ್ಪಿತನ್ ನೋಡ್ದೋ ಅವಾಗ ನಿನ್ನ ಮನ್ಸಿಗೆ ತುಂಬ ಆಘಾತ ಆಗಿದೆ ಅಂತ. ನಮಗೆ ಯಾಕಮ್ಮ ಬೇಕು? ಅವ್ರು ಯಾರ ಜೊತೆಗಾದ್ರೂ ಇರಲಿ, ಹೆಂಗಾದ್ರೂ ಇರಲಿ, ನಮ್ಗೆ ಇವ್ರುಗಳ ಸವಾಸನೆ ಬೇಡ. ನಮ್ಮ ಪಾಡಿಗೆ ನಾವು ಓಡ್ಬಿಡೋಣ ಬಾಮ.